ಕನ್ನಡ ತಂತ್ರಾಂಶ ಕನ್ನಡ ತಂತ್ರಾಂಶ ಕನ್ನಡ ತಂತ್ರಾಂಶ ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ 9ನೇ ಗ್ಲೋಬಲ್ ಆಕ್ಸೆಸಿಬಿಲಿಟಿ ಅವೇರ್ನೆಸ್ ಡೇ ಶುಭಾಶಯಗಳು. ನಾನು ರಾಜೇಶ್ ಕಿಣಿ ಮಾತಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾವು ಪ್ರಪಂಚದಾದ್ಯಂತ ಗ್ಲೋಬಲ್ ಆಕ್ಸೆಸಿಬಿಲಿಟಿ ಅವೇರ್ನೆಸ್ ಡೇ ಇದನ್ನು ಆಚರಿಸ್ತಾ ಇದ್ದೀವಿ. ಆಕ್ಸೆಸಿಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನದನ್ನು ತಿಳ್ಕೊಳ್ತಾ, ಬೇರೆಯವರಿಗೆ ತಿಳಿಸ್ತಾ, ಇದಕ್ಕೆ ಸಂಬಂಧಪಟ್ಟ ಹಲವಾರು ಇವೆಂಟ್ಗಳಲ್ಲಿ ಭಾಗವಹಿಸ್ತಾ ನಾವು ಇದನ್ನು ಆಚರಿಸ್ತಾ ಇದ್ದೀವಿ. ಈ ದಿನ ನಾವು ಗ್ಲೋಬಲ್ ಆಕ್ಸೆಸಿಬಿಲಿಟಿ ಅವೇರ್ನೆಸ್ ಡೇ ಅನ್ನೋದು ಮೊದಲ ಬಾರಿ ಎಲ್ಲಿ ಯಾವಾಗ ಆಚರಿಸಲಾಯಿತು, ಯಾರು ಇದರ ಫೌಂಡರ್ಸ್ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲ ಗ್ಲೋಬಲ್ ಆಕ್ಸೆಸಿಬಿಲಿಟಿ ಅವೇರ್ನೆಸ್ ಡೇ ಅನ್ನ ಮೇ 9, 2012 ವಿಶ್ವದಾದ್ಯಂತ ಆಚರಿಸಲಾಯಿತು. ಇದಕ್ಕೆ ಕಾರಣಕರ್ತರು ಇಬ್ಬರು, ಜೋ ಡೆವಾನ್ ಮತ್ತು ಜೆನಿಸನ್ ಅಸೆನ್ಷನ್. ಜೆನಿಸನ್ ಅಸೆನ್ಷನ್ ಇವರು ಟೊರಾಂಟೋದಲ್ಲಿರುವ ಒಬ್ಬ ಆಕ್ಸೆಸಿಬಿಲಿಟಿ ಪ್ರೊಫೆಷನಲ್. ಹಾಗೆ ಜೋ ಡೆವಾನ್ ಅವರು ಸಾಫ್ಟ್ವೇರ್ ಡೆವಲಪರ್. ಇವರು ಲಾಸ್ ಏಂಜಲೀಸ್ ಅವರು. ನವೆಂಬರ್ 27, 2011 ಜೆನಿಸನ್ ಅಸೆನ್ಷನ್ ಅವರು ತಮ್ಮ ಮನೆಯಲ್ಲಿ ರ್ಯಾಂಡಮ್ ಆಗಿ ಸುಮ್ಮನೆ ಟ್ವೀಟ್ಸ್ಗಳನ್ನು ನೋಡ್ತಿರ್ಬೇಕಾದ್ರೆ ಜೋ ಡೆವಾನ್ ಅವರ ಒಂದು ಟ್ವೀಟ್ ಅವರಿಗೆ ಕಣ್ಣಿಗೆ ಬೀಳುತ್ತೆ. ಆ ಟ್ವೀಟಲ್ಲಿ ಜೋ ಡೆವಾನ್ ಅವರು ಅವರ ಒಂದು ಬ್ಲಾಗ್ ಪೋಸ್ಟ್ ಬಗ್ಗೆ ಬರೆದಿರ್ತಾರೆ. ಆ ಬ್ಲಾಗ್ ಪೋಸ್ಟನ್ನು ಓದಿದಂತಹ ಜೆನಿಸನ್ ಅಸೆನ್ಷನ್ ಅವರು ಜೋ ಡೆವಾನ್ ಅವ್ರ ಜೊತೆ ಕೈ ಜೋಡಿಸೋದ್ರ ಮೂಲಕ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಆಕ್ಸೆಸಿಬಿಲಿಟಿ ಅವೇರ್ನೆಸ್ ಡೇ ಯಾಕೆ ಬೇಕು, ಹಾಗೆ ಆಕ್ಸೆಸಿಬಿಲಿಟಿ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಮೊದಲನೇ ಬಾರಿಗೆ 2012 ಮೇ 9 ಮೊದಲ ಗ್ಲೋಬಲ್ ಆಕ್ಸೆಸಿಬಿಲಿಟಿ ಅವೇರ್ನೆಸ್ ಡೇಯನ್ನು ಆಚರಿಸ್ತಾರೆ. ಅಂದಿನಿಂದ ಪ್ರತಿ ವರ್ಷ ಮೇ 3ನೇ ಗುರುವಾರ ನಾವು ಗ್ಲೋಬಲ್ ಆಕ್ಸೆಸಿಬಿಲಿಟಿ ಅವೇರ್ನೆಸ್ ಡೇಯನ್ನು ವಿಶ್ವದಾದ್ಯಂತ ಆಚರಿಸ್ತೀವಿ. ಇದರ ಉದ್ದೇಶ ಏನಂದರೆ, ಪ್ರತಿಯೊಬ್ಬರಿಗೂ ಇನ್ಕ್ಲೂಷನ್ ಹಾಗೆ ಆಕ್ಸೆಸಿಬಿಲಿಟಿ ಮತ್ತು ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ಈ ವಿಷಯಗಳ ಬಗ್ಗೆ ತಿಳಿಸೋದು, ತಿಳಿದುಕೊಳ್ಳೋದು, ಇದು ಈ ಗ್ಲೋಬಲ್ ಆಕ್ಸೆಸಿಬಿಲಿಟಿ ಅವೇರ್ನೆಸ್ ಡೇ ಉದ್ದೇಶ. ಆದ್ದರಿಂದ ನಾವು ನಮ್ಮ ಕಂಪ್ನಿಗಳಲ್ಲಿ, ನಾವು ಕೆಲಸ ಮಾಡೋ ಆಫೀಸ್ಗಳಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋದು, ಆಕ್ಸೆಸಿಬಿಲಿಟಿಯ ಪ್ರಾಮುಖ್ಯತೆಯನ್ನು ನಮ್ಮ ಸಹೋದ್ಯೋಗಿಗಳಿಗೆ ತಿಳಿಸೋದ್ರ ಮೂಲಕ ನಾವು ಕೂಡ ಈ ದಿನವನ್ನು ಪ್ರತಿ ವರ್ಷ ಆಚರಿಸಬೇಕು. ಫ್ರೆಂಡ್ಸ್, ಇದು ಇದರ ಇತಿಹಾಸ ಆಗಿತ್ತು. ಈಗ ನಾವು ಸುಮಾರು ಆ್ಯಪ್ಗಳು ಆಕ್ಸೆಸಿಬಲ್ ಇಲ್ಲ ಅಂತೀವಿ. ಆ ಆಕ್ಸೆಸಿಬಲ್ ಇಲ್ದಿದ್ರೆ ಯಾವ್ಯಾವ ರೀತಿ ಪ್ರಾಬ್ಲಮ್ಗಳಾಗಬಹುದು ಅಂತ ನಾವೀಗ ತಿಳ್ಕೊಳ್ಳೋಣ. ಇದನ್ನು ನಾವು ಹಲವಾರು ಆಡಿಯೋ ಕ್ಲಿಪ್ಸ್ ಮೂಲಕ ತಿಳ್ಕೊಳ್ಳೋಣ. ಈ ಕ್ಲಿಪ್ಪನ್ನು ಕ್ರಿಯೇಟ್ ಮಾಡಿದ ಅಶ್ವಿನ್ ಅವರಿಗೂ ಹಾಗೂ ಇದನ್ನು ಎಡಿಟ್ ಮಾಡಿದ ನಮ್ಮ ಕನ್ನಡ ತಂತ್ರಾಂಶದ ನಿರ್ವಾಹಕ ತಂಡದಲ್ಲಿ ಒಬ್ಬರಾದ ಘಟಕ್ ಸಿಂಗ್ ಅವರಿಗೂ ಧನ್ಯವಾದಗಳು. ಸ್ನೇಹಿತರೆ, ನೀವು ಕೆಲಸ ಮಾಡುವ ಆಫೀಸ್ಗಳಲ್ಲಿ ಪ್ರತಿ ವರ್ಷ ಗ್ಲೋಬಲ್ ಆಕ್ಸೆಸಿಬಿಲಿಟಿ ಅವೇರ್ನೆಸ್ ಡೇ ಅನ್ನು ಆಚರಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಫ್ರೆಂಡ್ಸ್, ಇಷ್ಟೊತ್ತು ರಾಜೇಶ್ ಕಿಣಿ ಅವರು ಗ್ಲೋಬಲ್ ಆಕ್ಸೆಸಿಬಿಲಿಟಿ ಅವೇರ್ನೆಸ್ ಡೇ ಬಗ್ಗೆ ತಿಳಿಸ್ಕೊಟ್ರು. ರಾಜೇಶ್ ಕಿಣಿ ಅವರಿಗೆ ಧನ್ಯವಾದಗಳು. ಈಗ ಕೆಲವೊಂದು ಆಡಿಯೋಗಳನ್ನ ಕೇಳಿಸ್ತೀನಿ. ಮೊದಲಿಗೆ ನೀವು ಊಟ ಬುಕ್ ಮಾಡ್ತೀವಲ್ಲ, ನಾವು ಇಂಥ ಆ್ಯಪ್ಗಳೇನಾದರೂ ಇನ್ಆಕ್ಸೆಸಿಬಲ್ ಆದರೆ ಏನು ಸಮಸ್ಯೆ ಆಗ್ಬೋದು ನೋಡೋಣ ಬನ್ನಿ. Surprise! Hey, hi guys, so nice to see you all. Come. Congrats, Mala, on becoming the accessibility tech lead. Here's a bouquet. Oh, thank you, Rahul. And also very happy birthday, Mala. We got a cake for you. Oh, thanks, dear. So sweet of you all. Come, let's cut the cake and after that we'll order the food and dessert. After singing happy birthday and cutting the cake, all are ready to place the order. Guys, what shall we have? I want to have spicy veg biryani and paneer. I love muesli I want to have even ice cream, of course. and a Coke for me too. Okay, then let's place the order. Order is placed and delivery happen. Hey guys, delivery has come. Let's eat. Come. This smells like non-veg biryani. And there is garlic smell too. But we have ordered the veg biryani, right? That's what. Mala, just recheck the order on the app. Okay, let me check, yeah. Oh my god, by mistake the non-veg biryani got selected, yaar.
ಫ್ರೆಂಡ್ಸ್, ಆಡಿಯೋಗಳು ಇಂಗ್ಲೀಷಲ್ಲಿ ಇದ್ದಿದ್ದರಿಂದ ಇದನ್ನ ಕನ್ನಡದಲ್ಲಿ ನಾನು ಶಾರ್ಟ್ ಆಗಿ ಸಮರೈಸ್ ಮಾಡ್ತಾ ಇದ್ದೀನಿ. ಕೆಲವರು ಸ್ನೇಹಿತರೆಲ್ಲ ಸೇರಿಕೊಂಡು ಬರ್ತ್ಡೇ ಪಾರ್ಟಿಯನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಊಟವನ್ನು ಬುಕ್ ಮಾಡ್ತಾರೆ. ಆದರೆ ಆ್ಯಪಲ್ಲಿ ಮೆನ್ಯೂ ಸೆಲೆಕ್ಟ್ ಮಾಡೋದು ಇನ್ಎಕ್ಸೆಸಿಬಲ್ ಆಗಿದ್ದರಿಂದ ಅವರೆಲ್ಲ ವೆಜ್, ಆ್ಯಕ್ಚುಲಿ ಯಾರು ನಾನ್ ವೆಜ್ ತಿನ್ನೋದಿಲ್ಲ. ಅವರು ಮಿಸ್ ಆಗಿ ನಾನ್ ವೆಜ್ನೆಲ್ಲ ಸೆಲೆಕ್ಟ್ ಮಾಡಿ ಬುಕ್ ಮಾಡಿಬಿಡ್ತಾರೆ. ಅದು ಬಂದಾದಮೇಲೆ ಅವರಿಗೆ ನಾನ್ ವೆಜ್ ಅಂತ ಗೊತ್ತಾಗುತ್ತೆ. ಇಂಥ ಸಂದರ್ಭದಲ್ಲಿ ಅವ್ರ ದುಡ್ಡು ಕೂಡ ವೇಸ್ಟು ಮತ್ತು ಅವ್ರ ಪಾರ್ಟಿ ಕೂಡ ಪೂರ್ತಿಯಾಗಿ ಹಾಳಾಗೋಗುತ್ತೆ. ನೆಕ್ಸ್ಟು, ಈ ಕ್ಯಾಬ್ ಬುಕ್ಕಿಂಗ್ ಆ್ಯಪ್ಗಳೇನಾದರೂ ಎಕ್ಸೆಸಿಬಲ್ ಇಲ್ಲದೆ ಇದ್ದರೆ ಏನು ಸಮಸ್ಯೆ ಆಗ್ಬೋದು ನೋಡೋಣ. Hello? Hey Rama, hi. Hey, hi Suma, what's up? Hey, I called you to tell one thing, Rama. I have seen that there is some update in Express Cab and it has really lovely updates. I think you should go and grab it, Rama. Nice to know that, yaar. But I have an exam today. Oh, you have an exam today. But Rama, you know one thing, it's not a big update. I think it will be very fast. It will be very quick, so you can go and do it right away. And trust me, it will make your life very easy. Oh, okay. Let me try it then. Okay, then I'll not take much of your time. All the best for your exams. Take care. Bye-bye. Thanks, yaar. Take care. Bye. Where's this update? Yeah. Okay. Done. Hello ma'am, Express Cab is waiting near GSS College entrance. What? JSS College? But my pickup location is at Mantri apartment, not JSS College. Actually, my drop location is at JSS College. Are you sure madam? Because here the pickup point is showing as JSS College. Oh no, I'm getting late. Can you come? There is something wrong. I am at JSS College right now. Anyways, I can't come. Please cancel the ride. Thank you ma'am. Okay, thank you. Bye. God, it's so frustrating. I shouldn't have updated this. It was working so well earlier. ನೋಡಿ ಫ್ರೆಂಡ್ಸ್, ಈ ಆಡಿಯೋದಲ್ಲಿ ನೀವು ಕೇಳಿದ್ರಿ, ಒಂದು ಕ್ಯಾಬ್ ಬುಕ್ಕಿಂಗ್ ಆ್ಯಪು ಮುಂಚೆ ಅದು ಎಕ್ಸೆಸಿಬಲ್ ಆಗಿರುತ್ತೆ. ಬಟ್ ಅವ್ರು ಅಪ್ಡೇಟ್ ಮಾಡುವಾಗ ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿರ್ತಾರೆ. ಅವಾಗ ಅವರು ಎಕ್ಸೆಸಿಬಿಲಿಟಿ ಬಗ್ಗೆ ಗಮನ ಹರಿಸದೇ ಇರೋದ್ರಿಂದ ಪಾಪ ಇವರು ಕ್ಯಾಬ್ ಬುಕ್ ಮಾಡೋಕ್ಕೆ ಹೋಗಿ ಪಿಕಪ್ ಲೊಕೇಶನ್ನ ಡೆಸ್ಟಿನೇಷನ್ಗೆ ಹಾಕಿದ್ದಾರೆ, ಡೆಸ್ಟಿನೇಷನ್ನ ಪಿಕಪ್ ಲೊಕೇಶನ್ಗೆ ಹಾಕಿದ್ದಾರೆ. ಅದರಿಂದ ಅವರಿಗೆ ಸಮಸ್ಯೆ ಎದುರಿಸುವಂತಾಯಿತು. ಮುಂದೆ ಈ ಟ್ರೈನ್ ಬುಕ್ ಮಾಡೋಂಥ ಆ್ಯಪು ಎಕ್ಸೆಸಿಬಲ್ ಇಲ್ಲದೆ ಇದ್ದರೆ ಏನು ಸಮಸ್ಯೆ ಆಗುತ್ತೆ ನೋಡೋಣ. Hello. Good morning, beta. How are you? Hello, Mama. Good morning. I am fine. How are you? I'm fine, beta. Actually, I called to tell you that your uncle and auntie have come from abroad and there's some Okay. good news for you. Oh, really? What is that, Mama? Sorry, beta, I can't tell you now. For that, you'll have to come here. Oh, no, Mama. Okay, fine. I will book the ticket in Tatkal and I will travel tonight. Very good, beta. See you then. Okay? Okay, Mama. Bye-bye. Take care. Bye. Take care, beta. Daughter has limited vision. She can operate computer only by zooming the screen. Very often, most of the information in the rest of the screen is not visible to her. Anyways, she tries and she managed to book the tickets, and the same night she boarded the train. Excuse me ma'am, can I have a look at your ticket? Sure, sir. Here it is. Okay, thank you. Can you show me your ID proof? ID proof? What ID proof, sir? The one you are supposed to carry along with your ticket. Oh, it was not mentioned there, sir. It must have been there. Look at all these passengers. They are carrying their ID proofs. Oh, really? But what should I do now, sir? You have the choice of either deboarding the train in the next station or paying the fine. Okay, sir, I will pay the fine, but I will be careful from next time. Oh no, how did I miss it? ಇಲ್ಲಿ ಒಬ್ಬರು ವಿಜುವಲಿ ಇಂಪೇರ್ಡ್ ಪರ್ಸನ್ನು ಟ್ರೈನ್ ಬುಕ್ ಮಾಡಬೇಕಾಗಿರುತ್ತೆ ಊರಿಗೆ, ಬುಕ್ ಎಲ್ಲ ಮಾಡ್ತಾರೆ. ಬಟ್
ಅಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸು ಅವರಿಗೆ ಎಕ್ಸೆಸಿಬಲ್ ಇರೋದಿಲ್ಲ. ಅಂತಂದರೆ ಅದು ಇಮೇಜ್ ಫಾರ್ಮೆಟಲ್ಲ ಅಥವಾ ಇನ್ಯಾವುದೋ ಫಾರ್ಮೆಟಲ್ಲಿ ಹಾಕಿರ್ತಾರೆ. ಅಲ್ಲಿ ID ಪ್ರೂಫ್ ತರಬೇಕು ಅನ್ನೋದು ಒಂದು ರೂಲ್ ಇರುತ್ತೆ. ಆ ಇನ್ಸ್ಟ್ರಕ್ಷನ್ನು ಇವರಿಗೆ ಓದಕ್ಕಾಗಿರಲ್ಲ. ಅದರಿಂದ ಅವರು ID ಪ್ರೂಫ್ ಕ್ಯಾರಿ ಮಾಡ್ದಂಗೆ ಟ್ರೈನಲ್ಲಿ ಹೋಗಿರ್ತಾರೆ. TC ಬಂದು ID ಪ್ರೂಫ್ ಕೇಳಿದಾಗ ಅವ್ರ ಹತ್ರ ಇರಲೇ ಇಲ್ಲ. ಯಾಕೆಂತಂದರೆ ಅವ್ರಿಗೆ ID ಪ್ರೂಫ್ ತೊಗೊಂಡು ಹೋಗಬೇಕು ಅನ್ನೋದೇ ಗೊತ್ತಿರಲಿಲ್ಲ. ಇನ್ಫಾರ್ಮೇಷನ್ ಏನಾದರೂ ಆಕ್ಸೆಸಿಬಲ್ ಇಲ್ಲದೆ ಇದ್ದರೆ ಈ ರೀತಿಯ ಸಮಸ್ಯೆಗಳು ಎದುರಿಸಬೇಕಾಗತ್ತೆ. ಕೊನೆಯದಾಗಿ ಈ ಕಲರ್ ಕಾಂಟ್ರಾಸ್ಟ್ ಪುವರ್ ಆಗಿದ್ರೆ ಲೋ ವಿಷನ್ಗಳು ಬ್ಯಾಂಕಲ್ಲಿ ಯಾವ ರೀತಿ ಸಮಸ್ಯೆನ ಎದುರಿಸ್ತಾರೆ ಅದನ್ನು ನೋಡೋಣ. Excuse me, sir. How can I help you? Yes, ma'am. I want to withdraw money. What should I do? Please punch in your details in the kiosk over there, sir. And after that, it will generate a printed token for you. And after that, you can just go to the counter when your number is called. Yes, ma'am. Thank you. My pleasure, sir. The customer who has low vision struggles with the menu because color contrast is bad, which resulted in session timeout error even after multiple attempts. So, the low vision customer decides to seek assistance from people nearby. Can you please help me with the print of this token? Why can't you do by yourself? I am visually challenged person, madam. You don't look like that. Yes, ma'am, but I am visually challenged and I have low vision. What? What low vision? I have never heard about it. Okay, forget it. Tell me, what should I do now? Assisting person was pretty rude and finally printed the necessary token and handed it over to the customer. Her unwillingness to help made the token fly away from the customer's hand before he could hold it. Now, customer had to look for another person who can locate and hand over the printed token back to him. Collecting his token, he waits for his turn. It never comes. Finally, in frustration, customer walks up to the counter. Excuse me, How can I help you, sir? I am waiting from 1 hour. I want money urgently. Sorry about it. But where's your token? Yes, here it is. But this token, according to our records, was generated yesterday. What? Are you crazy? What do I do now? By the way, sir, it's lunch break. Please generate a new token after your lunch break. Oh no, it's testing my patience. I'm getting late. ಕೇಳಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋ ಮೂಲಕ ಆಕ್ಸೆಸಿಬಿಲಿಟಿಯ ಮಹತ್ವ ಏನು ಅನ್ನೋದು ನಿಮಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ಒಂದು ಹೊಸ ಮಾಹಿತಿ ಮೂಲಕ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ, ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.